ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಜೀವನ್ ಧಾತ್ರಿ ವರ್ಷ ಪಾಠದ ಬಗ್ಗೆ ತಿಳ್ಕೊತಾ ಇದ್ರಿ. ಜೀವನ್ ಧಾತ್ರಿ ಅಂದರೆ ಆಧಾರ, ವರ್ಷ ಅಂದರೆ ಮಳೆ ಅಂತ ನಿನ್ನೆ ಕ್ಲಾಸಲ್ಲೆಲ್ಲ ತಿಳ್ಕೊಂಡ್ರಿ. ನೀರಿನ ಮೂಲಗಳು ಯಾವುದ್ಯಾವುದು ಅಂತ ಕೂಡ ತಿಳ್ಕೊಂಡ್ರಿ. ಜೀಲ್, ತಾಲಾಬ್, ಸರೋವರ್, ಸಮುದ್ರ, ನಾಲ ಇವೆಲ್ಲ ನದಿ ನೀರಿನ ಮೂಲಗಳು. ನೀರು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಯಹ ಬಾದಲ್ जब ठंडी हवा से टकराते हैं तो इनमें रहने वाले बाष्प के कण पानी की बूंदे बन जाते हैं. ये ಬಾದಲ್ ಅಂದರೆ ಮೋಡ. ಈ ಮೋಡಗಳು ಟಂಡಿ ಹವಾಸೆ ತಣ್ಣನೆಯ ಗಾಳಿಯಿಂದ ಟಕರಾತೆ ಹೈ, ಟಕರಾನ ಅಂದರೆ ತಣ್ಣಗಾಗೋದು ಅಂತ. ತೋ ಇನ್ಮೇ ರಹನೆ ವಾಲೆ ಬಾಷ್ಪ ಕೆ ಕಣ್ ಪಾನಿ ಕಿ ಬೂಂದೆ ಬನ್ ಜಾತಾ ಹೈ. ಬೂಂದೆ ಅಂದರೆ ಹನಿ ಅಂತ. ಇನ್ಮೇ ಬಾಷ್ಪ ಕೆ बूंदे बन जाते हैं. बूंदे वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं. बूंदे वाले बादल ಅಂದರೆ ಬೂಂದೆ ವಾಲೆ ಅಂದರೆ ನೀರಿನ ಹನಿಗಳು, ಬಾದಲ್ ಅಂದರೆ ಮೋಡ, ನೀರಿನ ಹನಿಗಳಿಂದ ತುಂಬಿಕೊಂಡಿರುವಂತಹ ಮೋಡ. ಭಾರಿ ಹೋಕರ್ ತೂಕವಾಗಿ, ಜಬ್ ಧರ್ತಿ ಕಿ ಆಕರ್ಷಣ ಶಕ್ತಿ ಸೆ ಭೂಮಿಯ ಆಕರ್ಷಣ ಶಕ್ತಿಯಿಂದ, ಕೀಂಚೆ ಜಾತೆ ಹೈ ತನ್ನ ಕಡೆ ಸೆಳೆಯಲ್ಪಡುತ್ತದೆ. ಭೂಮಿಗೆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ನೀರಿನ ಹನಿಗಳನ್ನು, ತೂಕವಾದಂತಹ ಮೋಡವನ್ನು ಭೂಮಿ ತನ್ನ ಕಡೆ ಆಕರ್ಷಿಸುತ್ತೆ. ತಬ್ ವರ್ಷಕ್ಕೆ ರೂಪಮೇ ಬರಸ್ ಜಾತೆ ಹೈ, ಆಗ ಮಳೆಯ ರೂಪದಲ್ಲಿ ನೀರು ಸುರಿಯುತ್ತೆ. इस प्रकार धरती से बादल और बादल से धरती तक बाष्प की यात्रा बहुत रोचक है. ಈ ರೀತಿ ಭೂಮಿಯಿಂದ ಮೋಡ ಆಗೋದು, ಭೂಮಿಯಲ್ಲಿರುವಂತಹ ನೀರು ಮೋಡ ಆಗೋದು, ಅದೇ ರೀತಿ ಮೋಡದಲ್ಲಿರುವಂತಹ ನೀರು ಮತ್ತೆ ಮಳೆಯಾಗಿ ಭೂಮಿಯನ್ನು ಸೇರೋದು, ಇದು ರೋಚಕವಾಗಿ ನಡೆಯುತ್ತೆ. ಈ ಒಂದು ಜಲಚಕ್ರ ರೋಚಕವಾಗಿ ಇರುತ್ತೆ. ಯಾಕೆಂದರೆ ಮೋಡ ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಮೋಡವಾಗಿ ಪರಿವರ್ತನೆ ಆಗುತ್ತೆ. ಇದು ಸೃಷ್ಟಿಯ ಒಂದು ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆ ಅಂತ ಹೇಳ್ಬೋದು. ಇದರಲ್ಲಿ ಹವಾ ಮೇ ರಹನೆ ವಾಲೆ ಬಾಷ್ಪ ಸೆ ಪಾನಿ ಕಿ ಬೂಂದೆ ಕೇಸಿ ಬಂತಿ ಹೈ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಏ ಬಾದಲ್ ठंडी हवा से टकराते हैं तब इनमें रहने वाले बाष्प के कण पानी के बूंदे बन जाते हैं ಅಂತ ಬರಿಬೇಕು. ಬಾದಲ್ ಅಂದರೆ ಮೋಡ, ಬಾರೀಶ್ ಅಂದರೆ ಮಳೆ. ಈ ರೀತಿ ಮೋಡದಿಂದ ಮಳೆ, ಮಳೆಯಿಂದ ಮತ್ತೆ ಮೋಡ ಆಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಏಷ್ಯಾ ಮೇ ಯುರೋಪ್ ಕಿ ತರ 12 ಮಹಿನೆ ವರ್ಷ ನಹಿ ಹೋತಿ. ಈ ಯುರೋಪಲ್ಲಿ ವರ್ಷ ಪೂರ್ತಿ ಮಳೆ ಆಗ್ತಿರುತ್ತೆ. ವರ್ಷದ 12 ತಿಂಗಳಲ್ಲೂ ಯಾವಾಗಂದ್ರೆ ಅವಾಗ ಮಳೆ ಬರ್ತಾನೆ ಇರುತ್ತೆ. ಆದರೆ ಏಷ್ಯಾ ಖಂಡದಲ್ಲಿ ಆಗಲ್ಲ. ಬರೀ ವರ್ಷ ಋತು ಅಂದರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಬರೋದು. ಮಾನ್ಸೂನಿ ಹವಾಯೇ ವರ್ಷಾ ಋತು ಲಾತಿ ಹೈ. ಏಷ್ಯಾ ಖಂಡಕ್ಕೆ ಈ ಮಾನ್ಸೂನ್ ಮಾರುತಗಳು ಮಳೆಯನ್ನು ತರುತ್ತವೆ. ವರ್ಷಾ ಋತುಕ್ಕೂ ಮಾನ್ಸೂನಿ ಹವಾಯೇ ಕ್ಯಾ ಲಾತಿ ಹೈ ಅಂದರೆ ಮಾನ್ಸೂನಿ ಹವಾಯೇ ವರ್ಷಾ ಲಾತಿ ಹೈ ಅಂತ ಬರಿಬೇಕು. ಅಥವಾ ಏಷ್ಯಾ ಮೇ ಕೌನ್ಸಿ ಹವಾಸೆ ವರ್ಷ ಲಾತಾ ಹೈ ಅಂತ ಕೇಳಿದ್ರೆ ಮಾನ್ಸೂನಿ ಹವಾಯೇ ಅಂತ ಬರಿಬೇಕು. ಮಾನ್ಸೂನ್ ಮಾರುತಗಳಿಂದ ಈ ಏಷ್ಯಾ ಖಂಡಗಳಿಗೆ ಮಳೆ ಬರುತ್ತೆ. ಏಷ್ಯಾ ಖಂಡದಲ್ಲಿ ಯಾವ್ಯಾವ ದೇಶ ಬರುತ್ತೆ? ಭಾರತ, ಪಾಕಿಸ್ತಾನ, ಚೀನಾ ಇವೆಲ್ಲ ಏಷ್ಯಾ ಖಂಡದಲ್ಲಿ ಸೇರಿದೆ. ಇವೆಲ್ಲ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೀತವೆ. ಇದು ಮಳೆಯ ಮಾರುತಗಳದ್ದು ಒಂದು ಚಿತ್ರ. ಸಮ್ಮರಲ್ಲಿ ಮಾನ್ಸೂನ್ ಮಾರುತ ಜೂನಿಂದ ಸೆಪ್ಟೆಂಬರ್ವರೆಗೆ ಹಾದು ಹೋಗೋವಂಥದ್ದು, ಅದು ಮಳೆಯನ್ನು ತರುತ್ತೆ. ಮಾನ್ಸೂನ್ಗೆ ಆಗಮನವನ್ನು ತರುತ್ತೆ. ಜೂನ್ ತಿಂಗಳಲ್ಲಿ, ಜುಲೈಯಲ್ಲಿ, ಆಗಸ್ಟಲ್ಲಿ ಈ ಟೈಮಲ್ಲೆಲ್ಲ ಮಳೆ ಹೆಚ್ಚು ಬರ್ತಾ ಇರುತ್ತೆ. ಆ ಟೈಮಲ್ಲಿ ರೈತ ವ್ಯವಸಾಯವನ್ನು ಮಾಡ್ತಾನೆ. ಸರ್ದಿ ಗರ್ಮಿ ಕಿ ಋತುವೊಮ್ಮೆ ವರ್ಷ ಆಮ್ ತೌರ್ ಪರ್ ಕಮ್ ಹೋತಿ ಹೈ. ಸರ್ದಿ ಅಂದರೆ ಬೇಸಿಗೆಗಾಲ, ಜಾಸ್ತಿ ಬಿಸಿಲಿರುವಂತಹ ಸಂದರ್ಭದಲ್ಲಿ, ಗರ್ಮಿ ಅಂದರೆ ಬೇಸಿಗೆ, ಇಂಥ ಟೈಮಲ್ಲಿ ವರ್ಷ ಅಂದರೆ ಮಳೆ, ಆಮ್ ತೌರ್ ಅಂದರೆ ಸಾಧಾರಣವಾಗಿ ಅಂತ. ಆಮ್ ತೌರ್ ಅಂತ ಪದದ ಅರ್ಥ ಸಾಧಾರಣವಾಗಿ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ. ಇಸ್ಲಿಯೇ ಲೋಗ್ ವರ್ಷಾ ಋತು ಕಿ ಪ್ರತೀಕ್ಷಾ ಕರ್ತೆ ಹೈ. ಅದಕ್ಕಾಗಿ ಜನ ಈ ವರ್ಷ ಋತುವನ್ನೇ ಹೇಳ್ತಾರೆ. ಲೋಗ್ ವರ್ಷಾ ಋತು ಕಿ ಪ್ರತೀಕ್ಷಾ ಕರ್ತೆ ಹೈ. ಮಳೆಗಾಲವನ್ನು ಕಾಯ್ಕೊಂಡಿದ್ದು ಜನರು ಬಿತ್ತನೆಯನ್ನು ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಲೋಗ್ ಕೌನ್ಸಿ ಋತುಕೋ ಪ್ರತೀಕ್ಷಾ ಕರ್ತೆ ಹೈ ಅಂದರೆ ವರ್ಷಾ ಋತುಕೋ ಅಂತ ಬರಿಬೇಕು. ಅಗರ್ ವರ್ಷ ನಹಿ ಹೋತಿ ತೋ ಅಕಾಲ್ ಪಡ್ತಾ ಹೈ. ಅಕಾಲ್ ಅಂದರೆ ಬರಗಾಲ ಅಂತ. ಮಳೆ ಬರಲಿಲ್ಲ ಅಂದರೆ ಬರಗಾಲ ಆಗುತ್ತೆ.
ಅಕಾಲ್ ಕೈಸಾ ಹೋತಾ ಹೈ ಅಂತ ಕೇಳಿದ್ರೆ ಜಬ್ ವರ್ಷ ನಹಿ ಹೋತಾ तब अकाल पड़ता है ಅಂತ ಬರಬೇಕು. ಅಥವಾ ವರ್ಷ नहीं होने से क्या होता है ಅಂದರೆ ವರ್ಷ नहीं होने से अकाल होता है. ಮಳೆ ಬರಲಿಲ್ಲ ಆದರೆ ಏನಾಗುತ್ತೆ, ಬರಗಾಲ ಬರುತ್ತೆ. ಕೇತ್ ಸೂಕೆ ಜಾತೆ ಹೈ, ಸೂಕ್ ಅಂತ ಬರಿಬೇಕು. ಈಗ ಸುಕ್ ಅಂತ ಬರಿಬಾರ್ದು ನೋಡಿ, ಸುಕ್ ಅಂತ ಒಂದೇ ಒಂದು ಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅರ್ಥ ಚೇಂಜ್ ಆಗುತ್ತೆ. ಕೇತ್ ಸೂಕ್ ಜಾತ ಹೈ, ಸೂಕ್ ಅಂದರೆ ಒಣಗೋಗೋದು ಅಂತ, ಸುಕ್ ಅಂದರೆ ಸಂತೋಷವಾಗಿರೋದು ಅಂತ. ಮಳೆ ಬರಲಿಲ್ಲ ಅಂದರೆ ಸಂತೋಷವಾಗಿರ್ತೀವ? ಇಲ್ಲ. ಸೂಕ್ ಜಾತ ಹೈ, ಒಣಗೋಗುತ್ತೆ ಹೊಲಗದ್ದೆಗಳು. ಅವ್ರ ಗಾಯ್ ಬೈಲ್ ಆದಿ ಮರ್ನೆ ಲಗ್ತಾ ಹೈ, ಹಸುಗಳು ಕುರಿಗಳು ಮೇಕೆಗಳು ನೀರಿಲ್ಲದೆ ಸಾವನ್ನ ಹಪ್ತವೆ. ಅಕಾಲ್ ಸೆ ಕ್ಯಾ ಕ್ಯಾ ಹಾನಿಯ ಹೋತಾ ಹೈ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಬರಗಾಲದಿಂದ ಏನೇನು ತೊಂದರೆಗಳಾಗ್ಬೋದು ಅಂತ. ಅಕಾಲ್ ಸೆ ಕೇತ್ ಸೂಕೆ ಜಾತಾ ಹೈ, ಗಾಯ್ ಬೈಲ್ ಆದಿ ಮರ್ನೆ ಲಗ್ತಾ ಹೈ, ಹಸು ಕುರು ದನಕರುಗಳು ಜಾನುವಾರುಗಳೆಲ್ಲ ಸಾಯಕ್ಕೆ ಶುರುವಾಡ್ತವೆ. ಹೊಲಗದ್ದೆಗಳೆಲ್ಲ ಒಣಗಕ್ಕೆ ಶುರುವಾದರೆ ಬೆಳೆನೇ ಬೆಳೆಯಲ್ಲ ನಮಗೆ. ಈ ರೀತಿ ಪ್ರಾಣಿಗಳೆಲ್ಲ ನೀರಿಲ್ಲದೆ ಸಾಯಕ್ಕೆ ಶುರು ಮಾಡ್ತವೆ. ಜನ ಮಳೆಗಾಲವನ್ನೇ ಕಾಯ್ಕೊಂಡು ಅದಕ್ಕೋಸ್ಕರನೇ ಪ್ರತೀಕ್ಷೆ ಮಾಡ್ಕೊಂಡು ಕೂತಿರ್ತಾರೆ. ಅಥವಾ ಜಬ್ ಬಹುತ್ ಜಾಯ್ದಾ ವರ್ಷ ಹೋತೀತೋ, ತುಂಬ ಮಳೆ ಆಗ್ಬಿಟ್ರೆ ಏನಾಗುತ್ತೆ? ಜಾಯ್ದಾ ಅಂದರೆ ಹೆಚ್ಚು, ವರ್ಷ ಹೋತೀತೋ ಜಾಸ್ತಿ ಮಳೆ ಆದರೆ ನದಿಯ ಅಪ್ನೆ ಕಿನಾರೋನ್ಸೆ ಬಾಹರ್ ಆಕರ್ ಬಹನೆ ಲಗ್ತಾ ಹೈ. ಕಿನಾರೋ ಅಂದರೆ ದಡಗಳು. ನದಿಗಳೇನು ಮಾಡ್ತವೆ? ತನ್ನ ದಡವನ್ನು ಬಿಟ್ಟು ಹೊರಗಡೆ ಹರಿಯೋಕ್ಕೆ ಶುರು ಮಾಡ್ತವೆ. ಬಾಹರ್ ಅಂದರೆ ಹೊರಗಡೆ, ಬಹನೆ ಅಂದರೆ ಹರಿಯೋದು, ಬಹನೆ ಲಗ್ತಾ ಹೈ ಅಂದರೆ ಹರಿಯೋಕ್ಕೆ ತೊಡಗ್ತವೆ. ಇಸ್ಕೋ ಬಾಡ್ ಕಹತೆ ಹೈ, ಇದನ್ನೇ ಪ್ರವಾಹ ಅಂತ ಕರೆಯೋದು. ಬಾಡ್ ಕಿಸೆ ಕಹತೆ ಹೈ ಅಂತ 1 ಮಾರ್ಕ್ಸ್ ಕ್ವಶನ್ ಬಂದರೆ ಜಬ್ ಬಹುತ್ ಜಾಯ್ದಾ ವರ್ಷ ಹೋತೀತೋ ನದಿಯ ಅಪ್ನೆ ಕಿನಾರೋನ್ಸೆ ಬಾಹರ್ ಆಕರ್ ಬಹನೆ ಲಗ್ತಾ ಹೈ, ಇಸ್ಕೋ ಬಾಡ್ ಕಹ ಜಾತಾ ಹೈ. ಬಾಡ್ ಅಂದರೆ ಏನು? ಪ್ರವಾಹ ಅಂತ ಅರ್ಥ. ಪ್ರವಾಹದಿಂದ ಏನೇನಾಗುತ್ತೆ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ವರ್ಷಕ ಸಾರೆ ವರ್ಷ ಬಾಡ್ ಸೆ ಕೇತ್ ಸಬ್ ಡೂಬ್ ಜಾತಾ ಹೈ, ಹೊಲಗದ್ದೆಗಳೆಲ್ಲ ಮುಳುಗೋಗಕ್ಕೆ ಶುರುವಾಗುತ್ತೆ. ವರ್ಷಾ ಕಾ ಜಲ್ ಸಾಫ್ और ಶುದ್ಧ ಜಲ್ ಕಾ ಸಬ್ಸೆ ಅಚ್ಚಾ ಸ್ತೋತ್ರ ಹೈ. ಮಳೆ ನೀರೇ ಎಲ್ಲ ನೀರಿಗಿಂತ ಶುದ್ಧವಾದಂತಹ ನೀರು. ಸಾಫ್ ಅಂದರೆ ಸ್ವಚ್ಛವಾಗಿರೋದು, ಶುದ್ಧ ಅಂದರೆ ಶುದ್ಧವಾಗಿರುವಂತಹ ನೀರು. ಸಬ್ಸೆ ಅಚ್ಚಾ ಸ್ತೋತ್ರ ಹೈ, ಒಂದು ಒಳ್ಳೆ ಮೂಲ ಯಾವುದು ಅಂದರೆ ಸ್ವಚ್ಛ ನೀರಿನ ಒಳ್ಳೆಯ ಮೂಲ ಅಂದರೆ ಮಳೆ. ಭಾರತಕ್ಕೆ ಚಿರಾಪುಂಜಿ ಮೇ ಅಧಿಕ ವರ್ಷ ಹೋತಾ ಹೈ, ಭಾರತದ ಚಿರಾಪುಂಜಿಯಲ್ಲಿ ಜಾಸ್ತಿ ಮಳೆ ಆಗುತ್ತೆ. ವರ್ಷ ಕಿಸಾನೋಂ ಕೆ ಲಿಯೆ ವರದಾನ್ ಹೈ, ವರ್ಷ ಮಳೆ ಕಿಸಾನೋ ಅಂದರೆ ರೈತರಿಗೆ ಒಂದು ವರದಾನ ಇದ್ದಂತೆ. ವಹ ಸಭಿ ಲೋಗೋಂ ಕೆ ಲಿಯೆ ಪೀನೆ ಕಾ ಪಾನಿ ಕಾ ಮೂಲ ಸಾಧನ ಹೈ, ಎಲ್ಲ ಜನರಿಗೂ ಕುಡಿಯೋಕ್ಕೆ ನೀರು ಬೇಕು ಅಂದರೆ ಮಳೆ ಆಗಲೇಬೇಕು. ಸಂಸಾರಕ್ಕೆ ಸಭಿ ಜೀವ ಜಂತುओं के लिए ಪಾನಿ ಅತ್ಯಂತ ಅವಶ್ಯಕ ಹೈ, ಪ್ರತಿಯೊಂದು ಜೀವ ಜಂತುಗಳು ಬದುಕಬೇಕು ಅಂದರೆ ನೀರು ಬೇಕೇ ಬೇಕು. ಪಾನಿ ಕೆ ಬಿನಾ ಕೋಯಿ ಬಿ ಕಾರ್ಯ ನಹಿ ಕಿಯಾ ಜಾ ಸಕ್ತಾ, ನೀರಿಲ್ಲ ಅಂದರೆ ಯಾವುದೇ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಮನುಷ್ಯ. ಜೈಸೆ ಸಾಫ್ ಸಫಾಯಿ, ಸಾಫ್ ಅಂದರೆ ಸ್ವಚ್ಛ ಮಾಡ್ಕೊಳ್ಳೋದು, ಸಫಾಯಿ ಅಂದರೆ ಕ್ಲೀನಿಂಗು, ತಾನೂ ಸ್ವಚ್ಛ ಆಗಬೇಕು, ಬೇರೆ ವಸ್ತುಗಳನ್ನು ಸ್ವಚ್ಛ ಮಾಡಬೇಕು ಅಂದರೆ ನೀರು ಬೇಕು. ನಹಾನ ಧೋನ, ನಹಾನ ಅಂದರೆ ಸ್ನಾನ ಮಾಡೋದು, ಧೋನ ಅಂದರೆ ಒಗೆಯುವಂಥದ್ದು, ಬಟ್ಟೆ ಒಗೆಯೋಕ್ಕೆ ಸ್ನಾನ ಮಾಡೋಕ್ಕೆ. ಸಿಂಚಾಯಿ ಬುವಾಯಿ ಅಂದರೆ ಗದ್ದೆಗಳಿಗೆ ಹೊಲಗದ್ದೆಗಳಿಗೆ ನೀರು ಉಣಿಸೋದು ಅಂತ. ಹೊಲಗದ್ದೆಗಳಿಗೆ ಗಿಡ ಮರಗಳಿಗೆ ನೀರು ಬೇಕು ಅಂದರೆ ಮಳೆ ಬೇಕೇ ಬೇಕು. ಪಾನಿ ಸೆ ಕ್ಯಾ ಕ್ಯಾ ಲಾಭ ಹೈ ಅಂತ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ ಕ್ವಶನ್ ಬರ್ಬೋದು. ಪಾನಿ ಕ್ಯೂ ಕ್ಯೂ ಅವಶ್ಯಕ ಹೈ ಅಂತಲೂ ಕೇಳ್ಬೋದು. ಪಾನಿ ಹಮೇ साफ सफाई करने के लिए, नहाना धोना के लिए, सिंचाई के लिए, बुवाई के लिए ಅತ್ಯಂತ ಅವಶ್ಯಕ ಹೈ ಅಂತ ಬರಿಬೇಕು. ಮತ್ತು ವರ್ಷ ಶುದ್ಧ ಜಲಕ ಸ್ತೋತ್ರ ಕ್ಯಾ ಹೈ, ಶುದ್ಧವಾದಂಥ ನೀರಿನ ಮೂಲ ಯಾವುದು ಅಂದರೆ ವರ್ಷ ಅಂತ ಬರಿಬೇಕು. ಇಸ್ ಥರ ವರ್ಷ ಜನಜೀವನ ಕೆ ಲಿಯೆ ಅತ್ಯಂತ ಉಪಯೋಗಿ ಹೈ, ಈ ರೀತಿ ನೀರು ಮತ್ತು ಮಳೆ ಜನಜೀವನಿಗರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋ ಅಂಥದ್ದು. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಥ್ಯಾಂಕ್ ಯು.